ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನೇವಿ ಬೇಸ್ ಕ್ಲಾಸಿಫಿಕೇಶನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಕಲಿಯೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಥಿಯರಿನ ಕೂಡ ನೋಡೋಣ. ಸೊ ನೇವಿ ಬೇಸ್ಡ್ ಕ್ಲಾಸಿಫಿಕೇಶನ್ ಇಟ್ಸ್ ಬೇಸ್ಡ್ ಆನ್ ಬೇಸ್ ಥಿಯರಮ್. ಇಟ್ಸ್ ಬೇಸ್ಡ್ ಆನ್ ಬೇಸ್ ಥಿಯರಮ್. ಇದು ಬೇಸ್ ಥಿಯರಮ್ ಮೇಲೆ ಡಿಪೆಂಡ್ ಆಗಿದೆ. ಮತ್ತು ಇದು ಕ್ಲಾಸಿಫಿಕೇಶನ್ ಪ್ರಾಬ್ಲಮ್ನ ಮೇನ್ಲಿ ಅಂದರೆ ಟೆಕ್ಸ್ಟ್ ಕ್ಲಾಸಿಫಿಕೇಶನ್ ಮೇಜರಾಗಿ ಟೆಕ್ಸ್ಟ್ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ನೇವಿ ಬೇಸ್ಡ್ ಕ್ಲಾಸಿಫಿಕೇಶನ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ ಸ್ಪ್ಯಾಮ್ ಫಿಲ್ಟ್ರೇಷನ್, ಕ್ಲಾಸಿಫೈಯಿಂಗ್ ಆರ್ಟಿಕಲ್ಸ್ ಎಕ್ಸೆಟ್ರಾ. ಈ ಥರ ಇದರದ್ದು ಯೂಸಸ್ ಇದೆ. ಸೊ ನಾವು ಬೇಸ್ ಥಿಯರಮ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದು. ಸೊ ಬೇಸ್ ಥಿಯರಮ್ ಹೇಗೆ ಬರುತ್ತೆ? ಪಿ ಆಫ್ ಎ ಬಾರ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಬಿ ಬಾರ್ ಎ ಇಂಟು ಪಿ ಆಫ್ ಎ ಬೈ ಪಿ ಆಫ್ ಬಿ. ಅಂದರೆ ಪ್ರಾಬಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ವಲ್ಪ ಎರೇಸ್ ಮಾಡ್ಕೊತೀನಿ. ಸೊ ನಮಗೊಂದು ಟೇಬಲನ್ನು ಕೊಟ್ಟಿದ್ದಾರೆ. ರೈನಿ, ಸನ್ನಿ, ಓವರ್ ಕಾಸ್ಟ್ ಈ ಥರ ಇದೆ. ನಮಗೇನು ಕಂಡುಹಿಡಿಬೇಕು ಅಂದರೆ ಅವರು ಕೊಟ್ಟಿರೋ ಸಿನಾರಿಯೋ ಏನು ಅಂದರೆ ಸಂಡೇ ಆಗಿದ್ದು ಮತ್ತು ಅವತ್ತು ಏನಾದರೂ ಸನ್ನಿ ಆಗಿದ್ದರೆ they can play. So the children can play, otherwise can't play. ನಮಗೆ ಈಗ ಸಿನೇರಿಯೋ ಗೊತ್ತಾಗಿದೆ. ಸೊ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಫ್ರೀಕ್ವೆನ್ಸಿ ಟೇಬಲ್ನ ಹಾಕ್ಕೋಬೇಕು. ಫಸ್ಟು ಫ್ರೀಕ್ವೆನ್ಸಿ ಟೇಬಲ್ನ ಸೆಟಪ್ ಮಾಡ್ಕೋಬೇಕು. ಫ್ರೀಕ್ವೆನ್ಸಿ ಟೇಬಲ್ ಹೇಗೆ ಬರೆಯೋದು? ನಮಗಿಲ್ಲಿ ಕೊಟ್ಟಿದ್ದಾರೆ ಔಟ್ಲುಕ್ ಅಂದರೆ ಏನು? ರೈನಿ, ಸನ್ನಿ, ಓವರ್ ಕಾಸ್ಟ್ ಅಂದರೆ ಇದೇನು? ವೆದರ್. ನೀವು ಔಟ್ಲುಕ್ ಅಂತಲೂ ಕೂಡ ಹಾಕ್ಕೋಬೋದು. ವೆದರ್ ಎಸ್ ನಾಟ್. ನಮಗೆ 2 ಪಾಸಿಬಿಲಿಟಿ ಇದೆ, ಎಸ್ ಇದೆ, ನೋ ಇದೆ. ಎಸ್ ಆರ್ ನೋ ಇಷ್ಟು ಮಾತ್ರ ಇರೋದ್ರಿಂದ ನಾವು ಎಸ್ ಅಥವಾ ನೋ. ಸೊ ನಮಗೇನೇನು ಕಂಡೀಷನ್ ಕೊಟ್ಟಿದ್ದಾರೆ? ಓವರ್ ಕಾಸ್ಟ್, ರೈನಿ, ಸನ್ನಿ, ಈ 3 ಸಿಚುವೇಶನ್ಸ್ ನಮಗಿದೆ. ಸೊ ಓವರ್ ಕಾಸ್ಟಲ್ಲಿ ಎಷ್ಟು ಎಸ್ ಇದೆ? 1 ಇದೆ, 2, 3, 4, 5 ಎಸ್. ನೋ ಎಷ್ಟಿದೆ? ಓವರ್ ಕಾಸ್ಟ್ ನೋನ ಹುಡುಕಬೇಕು. ಸೊ ಇಲ್ಲಿ ಯಾವುದೇ ನೋ ಇಲ್ಲ, 0. ನೆಕ್ಸ್ಟ್ ರೈನಿಗೆ ಬರೋಣ. ರೈನಿ ಎಸ್. ರೈನಿಗೆ ಎಸ್ ಎಷ್ಟಿದೆ? ರೈನಿಗೆ ಎಸ್ ನೋಡಿದ್ರೆ 1, 2, ಟೋಟಲ್ 2 ಎಸ್ ಇದೆ. ನೆಕ್ಸ್ಟ್ ಅದೇ ರೀತಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನೋ 2 ಇದೆ, ಎಸ್ 3 ಇದೆ, ನೋ 2 ಇದೆ. ಟೋಟಲ್ ಬರಿಬೇಕು ನಾವು. ಟೋಟಲ್ 5 + 2 + 3 ಟೋಟಲ್ 10, 2 + 2 4. ಇವೆರಡನ್ನೂ ಟೋಟಲ್ ಮಾಡಿದ್ರೆ ಎಷ್ಟಾಯಿತು? 14. ಇದನ್ನು ಬರ್ಕೊಂಡು ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇನ್ನೊಂದು ಟೇಬಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದ್ರ ಹೆಸರು ಲೈಕ್ಲಿಹುಡ್ ಟೇಬಲ್ ಅಂದರೆ ಸೇಮ್ ಇದೆ, ಸೇಮ್, ಬೇರೆ ಏನಿಲ್ಲ. ಬಟ್ ಇದನ್ನು ಫ್ರೀಕ್ವೆನ್ಸಿ ಫಸ್ಟ್ ಈ ಟೇಬಲ್ನ ಬರ್ಕೋಬೇಕು. ನೆಕ್ಸ್ಟ್ ಲೈಕ್ಲಿಹುಡ್ ಟೇಬಲ್ನ ಇದರಲ್ಲೇ ನಾನು ಮಾಡಿಫೈ ಮಾಡಿ ತೋರಿಸ್ತೀನಿ. ಹೇಗೆ ಅಂತ ಅಂದರೆ ಈಗ ಟೋಟಲ್ ಇದೆ. ಟೋಟಲ್ ಎಷ್ಟು? 10, 4. ನಾವು ಇದನ್ನೆರಡನ್ನೂ ಟೋಟಲ್ ಮಾಡಿದಾಗ ಎಷ್ಟಾಯಿತು? 10 + 4 14 ಆಯಿತು. ಡಿವೈಡ್ ಬೈ 14. ನೆಕ್ಸ್ಟ್ 5. ಟೋಟಲ್ ಎಷ್ಟಿದೆ ಈ ಕಡೆ? ಎಸ್ ಪ್ಲಸ್ ನೋ ಎರಡನ್ನೂ ಸೇರಿಸಿದರೆ 5 + 0 5 ಡಿವೈಡೆಡ್ ಬೈ ಟೋಟಲ್ ನಮಗೆ ಎಷ್ಟು ಇದೆ? 14. ನೆಕ್ಸ್ಟ್ 2 + 2 4 ಬೈ 14. 3 + 2 5 ಬೈ 14.
ಇದನ್ನು ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ನಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 0.35, 0.29, 0.35, 0.71, 0.29. ಸೊ ನೆಕ್ಸ್ಟ್ ಈಗ ನಾವು ಬೇಸ್ ಥಿಯರಮ್ನ ಯೂಸ್ ಮಾಡ್ತೀವಿ. ಬೈ ಯೂಸಿಂಗ್ ಬೇಸ್ ಥಿಯರಮ್ ನಮಗೇನು ಬೇಕು? ಎಸ್ ಮತ್ತು ನೋ ಎರಡೇ ಪಾಸಿಬಿಲಿಟಿ ಇರೋದು. ಅಂದರೆ ಅವತ್ತು ಸಂಡೇ ಸನ್ನಿ ಇದೆಯೋ ಅಥವಾ ಇಲ್ಲೋ ಅಂತ ಕಂಡುಹಿಡಿಬೇಕು. ಸೊ ನಾವೇನು ಮಾಡಬೇಕು? ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಬಾರ್ ಸಂಡೇ ವಿಚ್ ಈಸ್ ಈಕ್ವಲ್ ಟು ಪಿ ಆಫ್ ಎಸ್ ಬಾರ್ ಎಸ್ ಇಂಟು ಪಿ ಆಫ್ ಎಸ್ ಬೈ ಪಿ ಆಫ್ ಎಸ್. ಇಲ್ಲಿ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಆವಾಗಲೇ ನಾನು ಬರೆದು ತೋರಿಸಿದೆ. ಏನು ಅಂದರೆ ಪಿ ಆಫ್ ಎ ಬಾರ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಬಾರ್ ಎ ಬೈ ಪಿ ಆಫ್ ಬಿ ಇಂಟು ಪಿ ಆಫ್ ಎ. ಇದನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಬರಿಬೇಕು. ಇದು ಫಾರ್ಮುಲಾ. ಸೊ ನಾವಿಲ್ಲಿ ಬರೆದಿರೋದ್ರ ಪ್ರಕಾರ ಪಿ ಆಫ್ ಎಸ್ ಬಾರ್ ಎಸ್, ಪಿ ಆಫ್ ಎಸ್ ಸನ್ನಿ, ಪಿ ಆಫ್ ಸನ್ನಿ ಎಷ್ಟಿದೆ? 5 ಬಾರ್ ಎಸ್ ಎಷ್ಟಿದೆ ನಮಗೆ? 10. ಟೋಟಲ್ ಎಸ್ 10, ಸನ್ನಿ 3, ಅಂದರೆ 3/10 ಇಂಟು ಪ್ರಾಬಬಿಲಿಟಿ ಆಫ್ ಎಸ್. ಪ್ರಾಬಬಿಲಿಟಿ ಆಫ್ ಎಸ್ ಎಷ್ಟಿದೆ? 0.71 ಇಲ್ಲಿದೆ, 0.71 ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಸನ್ನಿ. ಪ್ರಾಬಬಿಲಿಟಿ ಆಫ್ ಸನ್ನಿ ಈಸ್ 0.35. ಟೋಟಲ್ ನಮಗೆ ಎಷ್ಟು ಬಂತು? 0.60. ನೆಕ್ಸ್ಟ್ ನಾವೇನು ಕಂಡುಹಿಡಿಬೇಕು? ಪ್ರೊಬ್ಯಾಬಿಲಿಟಿ ಆಫ್ ನೋನ ಕಂಡುಹಿಡಿಬೇಕು. ಪಿ ಆಫ್ ನೋ ಬಾರ್ ಎಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಸ್ ಬಾರ್ ನೋ ಇಂಟು ಪಿ ಆಫ್ ನೋ ಬೈ ಪಿ ಆಫ್ ಎಸ್. ಸೊ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಸಂಡೇ ವಿತ್ ನೋ. ಪ್ರೊಬ್ಯಾಬಿಲಿಟಿ ಆಫ್ ಸಂಡೇ ಏನಿದೆ? ಸನ್ನಿ. ಪ್ರೊಬ್ಯಾಬಿಲಿಟಿ ಆಫ್ ಸನ್ನಿ ಏನಿದೆ? ಪ್ರೊಬ್ಯಾಬಿಲಿಟಿ ಆಫ್ ನೋ ಇರಬೇಕು. ನೋ ಸನ್ನಿ ಎಷ್ಟು? 2. ನೆಕ್ಸ್ಟ್ ಟೋಟಲ್ ಎಷ್ಟಿದೆ? 4, ಅಂದರೆ 2/4. 2/4 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ನೋ ಎಷ್ಟಿದೆ? 0.29 ಬೈ ಪ್ರೊಬ್ಯಾಬಿಲಿಟಿ ಆಫ್ ಸನ್ನಿ. ಪ್ರೊಬ್ಯಾಬಿಲಿಟಿ ಆಫ್ ಸನ್ನಿ ಈಸ್ 0.35. ಟೋಟಲ್ ನಮಗೆ ಆನ್ಸರ್ ಏನು ಬರುತ್ತೆ? 0.41. ನಮಗೆ ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಬಾರ್ ಎಸ್ ಎಷ್ಟು ಬಂತು? 0.60. ಪ್ರೊಬ್ಯಾಬಿಲಿಟಿ ಆಫ್ ನೋ ಬಾರ್ ಸನ್ನಿ ಈಸ್ ಈಕ್ವಲ್ ಟು 0.41. ಇವೆರಡರಲ್ಲಿ ಗ್ರೇಟರ್ ಯಾವುದು? ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಬಾರ್ ಸನ್ನಿ. ಸೊ ಲಾಸ್ಟಿಗೆ ಕನ್ಕ್ಲೂಷನ್ ಬರೀಬೇಕು. ಪಿ ಆಫ್ ಎಸ್ ಬಾರ್ ಎಸ್ ಈಸ್ ಗ್ರೇಟರ್ ದೆನ್ ಪ್ರೊಬ್ಯಾಬಿಲಿಟಿ ಆಫ್ ನೋ ಬಾರ್ ಎಸ್. ಸೊ players can play on Sunday. ಸಂಡೇ ಅವರು ಪ್ಲೇ ಮಾಡ್ಬೋದು, ಯಾಕಂದರೆ ಅವತ್ತು ಸನ್ನಿ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದನ್ನೇ ಇನ್ನೊಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.